ಹಾಯ್ ಹಲೋ ನಮಸ್ಕಾರ ಎಲ್ಲರಿಗೂ ಮತ್ತೊಮ್ಮೆ ನನ್ನ ಚಾನಲ್ಗೆ ಸ್ವಾಗತ ಸುಸ್ವಾಗತ. ಸೊ ವೆಲ್ಕಮ್ ಬ್ಯಾಕ್ ಟು ದ ಚಾನಲ್. ಸೊ ಅರ್ಲಿ ಮಾರ್ನಿಂಗ್ 5:30 6 ಗಂಟೆ ಆಗ್ತಾಯಿದೆ. ಸೊ ರೈಡ್ ಹೊರಟಿದ್ದೀನಿ ಇವತ್ತು. ಯಾರ್ದಿದೆ ಅಂತ ನಿಮಗೆ ಮುಂದೆ ಗೊತ್ತಾಗ್ತದೆ. ಸ್ಟೇ ಟ್ಯೂನ್. ಮುಂದೆ ಏನು ನೋಡ್ತಾಯಿದ್ರೆ ಅದೇ ನಂದಿ ಬೆಟ್ಟ. ನಾವು ಸ್ವಲ್ಪ ದೂರ ಇದ್ದೀವಿ, ನಂದಿ ಕ್ರಾಸ್ಗೆ ಒಂದು ಸ್ವಲ್ಪ ದೂರದಲ್ಲಿದ್ದೀವಿ. ಬಾಯ್ಸ್ ಎಲ್ಲ ಬರ್ತಾರೆ. ಬಿಟ್ಟಿದ್ದಾರಂತೆ. ನೋಡ್ತಾ ಇರ್ಬೋದು ಬ್ಯಾಕಲ್ಲಿ ನದಿ. ಚಿಕ್ಕಬಳ್ಳಾಪುರ ರೋಡಲ್ಲಿದ್ದೀವಿ, ಬಳ್ಳಾರಿ ಹೈವೇ ಇದೆ. ಸೊ ಬಾಯ್ಸ್ ಎಲ್ಲ ಬರ್ತಾ ಇದ್ದಾರೆ. ಯಾರ್ಯಾರು ಬರ್ತಾ ಇದ್ದಾರೆ ಅಂತ ಮುಂದೆ ನಿಮಗೆ ಗೊತ್ತಾಗುತ್ತೆ, ನೋಡ್ತಾ ಇರಿ. ಸೊ ನಾವು ಹೋಗ್ತಾ ಇದ್ದೀವಿ, ಆಂಧ್ರ ಕಡೆ ಹೋಗ್ತಾ ಇದ್ದೀವಿ. ಸೊ ಮುಂದೆ ಅಪ್ಡೇಟ್ ಕೊಡ್ತೀನಿ ನಿಮಗೆ, ಎಲ್ಲಿ ಹೋಗ್ತಾ ಇದ್ದೀವಿ ಏನು ಅಂತ. ಸೊ ಇನ್ನೂ ಒಂದು 8 ಜನ ಬರಬೇಕು. ಸೊ ಯಾರ್ಯಾರು ಬರ್ತಾ ಇದ್ದಾರೆ ಅಂತ ಆಮೇಲೆ ನಿಮಗೆ ಗೊತ್ತಾಗುತ್ತೆ, ನೋಡ್ತಾ ಇರಿ. ಓಕೆ, ಇನ್ನೇನು ಚಿಕ್ಕಬಳ್ಳಾಪುರ ಒಂದು 6 ಕಿಲೋಮೀಟರ್ಸ್ ಇದೆ. ಸೊ ಬಾಯ್ಸ್ ಎಲ್ಲ ಬಂದರು. ಸೊ ನಂದಿಯಿಂದ ಬರ್ತಾ ಸೊ ಹೈವೇ ಇದಾಗಿದೆ ಗುರು. ಸೊ ಇವಾಗ ಹೈವೇ ಕನೆಕ್ಟ್ ಆದ್ವಿ. ಏನೋ ಸ್ವಲ್ಪ ರಿಪೇರಿ ಇರ್ಬೋದು. ಸೊ ಮುಂದೆ ನಮ್ಮ ಗೋಲ್ಡನ್ ಟೋಟಲ್ ಸತೀಶ್ ಬರೋ ಇದ್ದಾರೆ, ಮತ್ತು ನಮ್ಮ ನಾಯ್ಡು ಅಭಿಮಾನಿಗಳು ಇದ್ದಾರೆ. ಅಕ್ಕ ಅನ್ಬೇಡಪ್ಪ, ನೀನು ಮೇಡಮ್ ಅನ್ನು. ಕಾಲ್ಮಿ ಮೇಡಮ್, ಕಾಲ್ಮಿ ಮ್ಯಾಮ್ ಮೇಡಮ್, ಕಾಲ್ಮಿ ಮ್ಯಾಮ್ ಅಷ್ಟೇ ಅಕ್ಕ. ಹೆಂಗಸ ಹತ್ರ ಹೇಗ್ ಮಾತಾಡ್ಬೇಕು ಗೊತ್ತಾಗಲ್ಲ. ಗಿವ್ ರೆಸ್ಪೆಕ್ಟ್, ಟೇಕ್ ರೆಸ್ಪೆಕ್ಟ್, ಮೈಂಡ್ ಇಟ್. ಯಾರ ಹುಡುಗಿಗಳು. ಸೊ ಸ್ನೇಹಿತರೆ, ಇವಾಗ ಬಳ್ಳಾರಿ ಹೈವೇನಲ್ಲಿದ್ದೀವಿ. ಸೊ ನಾವೊಂದು 10 ಜನ ಇದ್ದೀವಿ. ಸೊ ಮುಂದೆ ಲೆಫ್ಟ್ ಹೋದರೆ ನಿಮಗೆ ಈಶಾ ಫೌಂಡೇಶನ್ನು ಮುಂದೆ ಲೆಫ್ಟ್ ಹೋದರೆ ನಿಮಗೆ ಇನ್ನು ಸ್ವಲ್ಪ ಮುಂದೆ ಹೋಗಬೇಕು ಅಂದರೆ ಈಶಾ ಫೌಂಡೇಶನ್ನು. ಸೊ ನೀವೇನಾದರೂ ನಮ್ಮ ಚಾನಲ್ ಹೊಸಬರು ಆಗಿದ್ದರೆ ಸಬ್ಸ್ಕ್ರೈಬ್ ಮಾಡಿ, ನೋಟಿಫಿಕೇಷನ್ ಬೆಲ್ ಐಕಾನ್ ಆನ್ ಮಾಡ್ಕೊಳ್ಳಿ. ಸೊ ಈಶಾ ಫೌಂಡೇಶನ್ದು ವೀಡಿಯೋ ನನ್ನ ಚಾನಲಲ್ಲಿ ಆಲ್ರೆಡಿ ಇದೆ. ಸೊ PoNNS ಅಂತ ಚಾನಲ್ಲು ಚೆಕ್ ಮಾಡಿ, ಸಬ್ಸ್ಕ್ರೈಬ್ ಆಗಿ, ಹಾಗೆ ಬೆಲ್ ಐಕಾನ್ನ ಕ್ಲಿಕ್ ಮಾಡೋದು ಮಾತ್ರ ಮರಿಬೇಡಿ. ಬೆಲ್ ಐಕಾನ್ನ ಕ್ಲಿಕ್ ಮಾಡೋದ್ರಿಂದ ಸೊ ನಾವು ಹಾಕೋ ವೀಡಿಯೋ ನೋಟಿಫಿಕೇಷನ್ ನಮಗೆ ಈಸಿಯಾಗಿ ಸಿಗುತ್ತೆ. ಸೊ ಲೆಫ್ಟ್ ಹೋದರೆ ಇಲ್ಲಿ ಚಿಕ್ಕಬಳ್ಳಾಪುರ. ಫುಲ್ ಟ್ರಾಫಿಕ್ ಗುರು. ಏನು ಹೇಳೋಣ, ಏನು ಹೇಳಿ. ಟ್ರಾಫಿಕ್ ಜಾಮ್ ಯಾಕಪ್ಪ ಅಂದರೆ ನೋಡಿ, ಮುಂದೆ ನೋಡಿ ಕಾಣಿಸ್ತಾ ಇದೆಯಲ್ಲ, ಏನೇನು ತೊಗೊಂಡೋಗ್ತಾ ಇದ್ದಾರೆ. ಏನು ಐರನ್ದು ಸ್ವಲ್ಪ ದೊಡ್ಡ ಟ್ಯಾಂಕ್ ಥರ ಇದೆ. ಸೊ ಅದರಿಂದ ಸ್ವಲ್ಪ ಅಲ್ಲ
ಜಾಸ್ತಿನೇ ಟ್ರಾಫಿಕ್ ಜಾಮ್ ಇದೆ. ಸೊ ಕ್ಲಿಯರ್ ಆಯಿತು ಗುರು. ಸೊ ನಮ್ಮ ನಾಯ್ಡು ಮನೆ ಯಾವುದೋ ಬೇರೆ ಕಡೆ ಎತ್ಕೊಂಡ್ಬಂದಿದ್ದಾನೆ. 200 ಎತ್ಕೊಂಡ್ಬಂದಿಲ್ಲ, ಇವತ್ತು 150 ಎತ್ಕೊಂಡ್ಬಂದಿದ್ದಾನೆ. ಯಾಕೋ ಗೊತ್ತಾಗ್ತಾ ಇಲ್ಲ. ಯಾವುದೋ ನಿಂಜ ಬೆಳಗ್ಗೆ ಫುಲ್ ಒಂದು 5-6 ಗಾಡಿ ಫುಲ್ ಅಯ್ಯಬಿತ ಹೋಯ್ತು ಗುರು. ಸೊ ನೋಡಿ, ಇಲ್ಲೇ ನೀವು ಲೆಫ್ಟ್ ತೊಗೊಂಡ್ರೆ ಆದಿಯೋಗಿ ಈಶಾ ಫೌಂಡೇಶನ್ ಬೋರ್ಡ್ ಹಾಕಿದ್ದಾರೆ. ಲೆಫ್ಟ್ ಹೋದರೆ ಆದಿಯೋಗಿ ಈಶಾ ಫೌಂಡೇಶನ್ನು. ಸೊ ನನ್ನ ಚಾನಲಲ್ಲಿದೆ ಆದಿಯೋಗಿದು. ಹೋಗಿದ್ದೆ ಒಂದು ಸತಿ, ವಿಸಿಟ್ ಮಾಡಿದ್ದೆ. ಸೊ ಒಂದು ಸತಿ ಹೋಗಿ ಚೆಕ್ ಮಾಡಿ, ತುಂಬ ಚೆನ್ನಾಗಿದೆ ಪ್ಲೇಸು. ಕಳೆದೋಗ್ತೀರಾ ನೀವು. ಸಂಜೆ ಹೊತ್ತು ಹೋಗಿ, ಅಂದರೆ ಸಂಡೇ ಸಾಟರ್ಡೆ ಮಾತ್ರ ಹೋಗಬೇಡಿ. ಫುಲ್ ರಶ್ಶು, ದಾರಿಲೇ ಸ್ಟ್ರಕ್ ಆಗಿಬಿಡ್ತೀರಾ. ವೀಕ್ ಡೇಸಲ್ಲಿ ಹೋಗಿ, ಚೆನ್ನಾಗಿದೆ ಪ್ಲೇಸು, ಸೂಪರ್. ನೋಡ್ರಿ, ನಮ್ಮ ಸತೀಶ್ ಅಣ್ಣವರು ಫುಲ್ ಪ್ಯಾಕ್ಡ್ ವಿತ್ LS2 ಫುಲ್ ಪ್ಯಾಕ್ಡ್ ವಿತ್ LS2 ಫುಲ್ ಪ್ಯಾಕ್ಡ್ ಆಗಿದ್ದೀರಾ ಅಂತ ಹೇಳ್ತಾ ಇದ್ದೀನಿ. ಫುಲ್ ಎಲ್ಲ ಅಡಿಯಿಂದ ಮುಡಿವರೆಗೂ ಎಲ್ಲ LS2, ಬೂಟ್ಸ್ ಮಾತ್ರ BBG. ಓಕೆ, ಟೀ ಬ್ರೇಕ್ ಆಯಿತು. ಮನಸ್ಸಾಗಿ ಹುಟ್ಟಿದ ಮೇಲೆ ಮರ್ಯಾದಿಂದ ಬಾಳ್ಬೇಕು, ಕಷ್ಟ ಬೀಳ್ಬೇಕು, ದುಡಿಬೇಕು. ನೀನ್ ಹುಟ್ಸಿದ ತಪ್ಪಿಗೆ ಎರಡು ತುತ್ತ ಅನ್ನ ಹಾಕಲ್ಲ ತಂದೆ ತಾಯಿಗೆ. ಯಾಕ ರೋಡ್ ಅಳಿತೀಯಾ? ಸೊ ಇಲ್ಲಿಂದ ಹೊರಡಬೇಕು. ಸೊ ನೆಕ್ಸ್ಟ್ ಎಲ್ಲರೂ ತಿಂಡಿ ಬ್ರೇಕು, ಟಿಫನ್ ಬ್ರೇಕು. ನೋಡಿ ಬೈಕ್ಸ್ ಎಲ್ಲ, ಡಾಮಿನರು, ಪಲ್ಸರು 390, 200 ಮತ್ತು ಒಂದು ರಾಯಲ್ ಎನ್ಫೀಲ್ಡ್ ಕ್ಲಾಸಿಕ್ 250. ನಂದು ಒಂದು ಫಿಯರೋ ಇದೆ. ಸೊ ಮತ್ತು ಇದು ಪೋಲಿಬ್ರೋದು ಎಕ್ಸ್ಪಲ್ಸು. ಸೊ ಇದು ಯಾವುದೋ VS ಸ್ಟಾರ್ ಅಂತ ಇವರು 300cc ಅಂತ. ನೋಡಿ ಇವರು ಎಷ್ಟಿದೆ ಇದು 300cc ಅಂತ. ಸೂಪರಾಗಿದೆ ಗಾಡಿ ಮಾತ್ರ ಸೂಪರಾಗಿದೆ. ಫ್ಯೂಯಲ್ ಅಪ್ ಆಯಿತು. ಸೊ ಇವಾಗ ಹೊರಟಿದ್ದೀವಿ. ಒಂದು 90 ಕಿಲೋಮೀಟರ್ಸ್ ಹೊಡೆದ್ಬಿಟ್ಟು ನಾಷ್ಟಕ್ಕೆ ಹಾಕ್ಕೊಳೋದು, ಟಿಫನ್ ಮಾಡ್ಕೊಂಡು ಆಮೇಲೆ ಹೊಡೆಯೋದು. ಮುಂದೆ ನೋಡಿ ನಮ್ಮ ಗೋಲ್ಡನ್ ಟೋಟಲ್ ಸತೀಶ್ ಅಣ್ಣವರು. ಒಂದೊಳ್ಳೆ ಸಾಂಗ್ ಹಾಕೋಣಮ್ಮ. ನಂಗು ನಿಂಗು ಇನ್ನೂ ಹೊಸದು ಎಂತ ಅನುಭವ, ಕಂಡು ಕಂಡು ಎದೆಯ ಒಳಗೆ ಏನು ಕಲರವ. ಸದಾ ಸದಾ ವಯಾರದ ಪದ ಪದ ಬೆಸೆದಿದೆ, ಹೊಸ ಹೊಸ ಶೃಂಗಾರದ ರಸರಾಗಲ ಹರಿಯ ಹರಿಸುತ್ತಿದೆ. ಈ ಪ್ರೀತಿ
ಕರ್ನಾಟಕದಿಂದ ಆಂಧ್ರ ಕಡೆಗೆ ಹೋಗೋ ಟೋಲ್ ಇದು. ಅನಂತಪುರ ಕಡೆಗೆ ಹೋಗೋದಕ್ಕೆ ರೋಡಲ್ಲಿ ಟೋಲ್ ಇದು, ಬಳ್ಳಾರಿ ರೋಡ್ ಟೋಲ್ ಇದು ಲಾಸ್ಟ್. ಇಲ್ಲಿಂದ ಆಚೆಗೆ ನಮಗೆ ಆಂಧ್ರ ಸಿಗ್ತದೆ. ನೋಡಿ ಬಾಗೇಪಲ್ಲಿ ಟೋಲ್ ರೀಚ್ ಆಗಿದ್ದೀವಿ. ನಮ್ಮ ಸಾಯಿ ಕುಮಾರ್ ಅವರವರು. ಕರ್ನಾಟಕ ಬಾರ್ಡ್ರು ಇಲ್ಲಿಗೆ ಮುಗಿತದೆ. ಸೊ ಅನಂತಪುರ ಇಲ್ಲಿಂದ ಒಂದು 114 ಕಿಲೋಮೀಟ್ರ್ ಏನಿದೆ. ಸೊ ಇಲ್ಲಿಂದ ಆಚೆ ಆಂಧ್ರ. ನೋಡಿ ಬೋರ್ಡೇ ಕಾಣಿಸ್ಬಿಡ್ತು ನೋಡಿ, ತಗೊಳ್ಳಿ. ಸೊ ಓಕೆ, ನಾವಿವಾಗ ಇದ್ದೀವಿ. ಸೊ ಲೇಪಾಕ್ಷಿ ಸರ್ಕಲ್ ಇದು. ಸೊ ಲೆಫ್ಟ್ಗೆ ಹೋದರೆ ನೀವು ಲೇಪಾಕ್ಷಿ ಮತ್ತು ಹಿಂದೂಪುರ ಹೋಗ್ತೀರಾ. ಯಾರಿಗೂ ಕಾರನು. ಸೊ ನೋಡಿ ಹಿಂಗೆ ಹೋದರೆ ಲೇಪಾಕ್ಷಿ, ಶಿಮಾಲ್ ಮತ್ತು ಹಿಂದೂಪುರ. ನೋಡಿ ಬೆಟ್ಟಗಳೆಲ್ಲ ನೋಡಿ. ಆಂಧ್ರ ಸೈಡ್ ಏನಾದರೂ ಬಂದರೆ ನೀವು ಬರೀ ಬೆಟ್ಟಗಳೇ ಕಾಣಿಸೋದು ನಿಮಗೆ. ಸೊ ನೋಡಿ ಫುಲ್ಲು ಬೆಟ್ಟಗಳು ನೋಡಿ. ಪೃಥ್ವಿ ಓವರ್ಟೇಕ್ ಮಾಡ್ತಾವನೆ ಗುರು, ಏನು ಮಾಡೋದು? ಖುಷಿಯೆಲ್ಲ ಕಲೆ ಹಾಕಿ ನಿನಗಾಗಿ ನಾನು ಹೊತ್ತು ತರುವೆ ನನ್ನ ಕನಸೆಲ್ಲ. ಬರೀ ಬೆಟ್ಟ ಕೊರೆದಿದ್ದಾರೆ ನೋಡಿ ಗುರು, ಹೆಂಗಿದೆ. ಓಕೆ, ಕಿಯಾ ಪ್ಲಾಂಟೇಶನ್ ಒಂದು 18 ಕಿಲೋಮೀಟರ್ಸ್ ಏನೋ ಇದೆ. ಕಾರ್ ಮ್ಯಾನುಫ್ಯಾಕ್ಚರ್ ಏನಾಗುತ್ತೆ, ಕಾರ್ ಮ್ಯಾನುಫ್ಯಾಕ್ಚರಿಂಗ್ ಪ್ಲ್ಯಾಂಟು ಇನ್ನೊಂದು 15 ಕಿಲೋಮೀಟರ್ಸ್ ಇದೆ. ಸೊ ಇಲ್ಲೇ ಹೈದ್ರಾಬಾದ್ ರೋಡಲ್ಲೇ ಬರೋದು. ಸೊ ನೋಡಿ, ನೀವೇನಾದರೂ ಆಂಧ್ರ ಸೈಡ್ ಬಂದರೆ ಫುಲ್ಲು ಫ್ಯಾನ್ಸು. ಕಿಯಾ ಪ್ಲಾಂಟೇಶನ್ ಇನ್ನೊಂದು 5 ಕಿಲೋಮೀಟ್ರ್ ಇದೆ. ಸೊ ನೋಡಿ ಬೆಟ್ಟಗಳ ಮೇಲೆಲ್ಲ ಫ್ಯಾನ್ಸ್ ಹಾಕಿರ್ತಾರೆ ಈ ಥರ. ನಮ್ಮ ಚಿತ್ರದುರ್ಗದಲ್ಲೂ ಹೋದರೂ ಅಷ್ಟೇ, ಚಿತ್ರದುರ್ಗದಲ್ಲೂ ಈ ಥರ ಫ್ಯಾನ್ಸ್ ಕಾಣಿಸ್ತೀವಿ. ಇಲ್ಲೂ ಫ್ಯಾನ್ಸ್ ಇದೆ. ರೈಟ್ ಸೈಡ್ ಇದೆ ನೋಡಿ, ಇದೆ ಕಿಯಾ ಪ್ಲಾಂಟೇಶನ್ನು. ನಿಮ್ಮ ಕಿಯಾ ಓನರ್ಸ್ ಯಾರ್ಯಾರು ಇದ್ದೀರಾ, ಕಿಯಾ ಕಾರ್ ಓನರ್ಸ್ ಯಾರ್ಯಾರು ಇದ್ದೀರಾ ನೋಡಿ, ನಿಮ್ಮ ಕಾರ್ಸ್ ಎಲ್ಲ ಇಲ್ಲೇ ಮ್ಯಾನುಫ್ಯಾಕ್ಚರಿಂಗ್ ಆಗೋದು. ಬಿದ್ದಾಗಲೇ ಮಗ ಕಲ್ಲು ಬಂಡೆ ಶಿಲೆ ಆಗೋದು ನೋಡಿ, ಎಷ್ಟು ದೊಡ್ಡದಾಗಿದೆ. ಇಲ್ಲಿ ಒಂದೇ ಕಡೆನೇ ಮ್ಯಾನುಫ್ಯಾಕ್ಚರಿಂಗ್ ಆಗೋದು ನಿಮ್ಮ ಕಿಯಾ ಕಾರ್ಸ್. ನೋಡಿ ಕಿಯಾ ಪ್ಲಾಂಟೇಶನ್. ಗೋಪುರದಲ್ಲಿ ಕಾಣಿಸ್ತಾ ಇದೆ, ಸರಿಯಾಗಿ ಕಾಣಿಸ್ತಾ ಇದೆಯಲ್ಲ ಗೊತ್ತಾಗ್ತಾ ಇಲ್ಲ, ನನಗೆ ಗೊತ್ತಿಲ್ಲ ನನಗೆ. ನೋಡಿ ನೋಡಿ, ಚಿನ್ನ ನಿನ್ನ ಟೈಮ್ ಕೂಡ ಬಂದೇ ಬರ್ತದೆ, ಮಾಡೋದಿದೆ ಎಲ್ಲ ನೀನು ಅನ್ಕೊಂಡಂಗೆ ಆಯ್ತದೆ. ಅನಂತಪುರಂ ಇನ್ನೊಂದು 60 ಕಿಲೋಮೀಟರ್ಸ್ ಏನೋ ಇದೆ. ನೋಡಿ ಗಿಡಗಳೆಲ್ಲ ಒಣಗೋಗ್ಬಿಟ್ಟಿದೆ, ಇದೆಲ್ಲ ರೋಡ್ ಸೈಡ್ ಹಾಕಿದ್ದಾರೆ, ಒಣಗೋಗಿದೆ, ಎಲ್ಲ ಚಿಗುರ್ತಾ ಇದೆ ಇವಾಗ. ಓಕೆ, ನಿಮ್ ಜೀವನದಲ್ಲಿ ಈ ತರ ಕರ್ಗಿರೋನ್ನ ಜೊತೆ ಕೊಡ್ರಿ. ಯಾಕೆ ಹೇಳ್ರಿ, ಈ ತರ ಕರ್ಗಿರೋರು ನಿಮ್ ಜೀವನದಲ್ಲಿ ಯಾವತ್ತೂ ಬಣ್ಣ ಬದಲಾಯಿಸಲ್ಲ. ಏನಂತ್ಯ, ಕೋಪ ಮಾಡ್ಕೊಂಡ ಇರ್ಲಿ ಬಾರ, ನನ್ ಜೊತೆಯಲ್ಲಿ ಇವನವನೇ. ಗೋಲ್ಡನ್ ತೋಟದವ್ರ ಜೊತೆ ಫಸ್ಟ್ ರೈಡು. ನಾಷ್ಟಕ್ಕಂತ ಟಿಫನ್ಗಂತ ಹಾಕಿದ್ದೀವಿ. ಸೊ ಇಲ್ಲಿ ಟಿಫನ್ ಮಾಡಿಕೊಂಡು ಸೊ ಮುಂದೆ
ನಮ್ಮ ಪ್ರಯಾಣ ಮುಂದೆ ಸಾಗ್ತಾ ಇರ್ತದೆ.